ಮೊನ್ನೆ ದಿನ ಸಂಜೆ ನಾನು ಜಾನು ಮಕ್ಕಳೆಲ್ಲ ಆಚೆ ಕೂತ್ಕೊಂಡು ಕಾಫಿ ಕುಡಿತಾ ಆಟಾಡ್ತಾ ಕೂತಿದ್ವಿ. ಸಡನ್ನಾಗಿ ಮಳೆ ಶುರುವಾಗೋಯ್ತು. ಬಹಳನೇ ಜೋರಾಗಿತ್ತು ಮಳೆ ಅಂತೂ. ಮಳೆ ನೋಡ್ತಾ ಕೂತ್ಕೊಳ್ಳೋದೇ ಒಂದು ಖುಷಿ ನಮಗೆಲ್ಲ. ಮಕ್ಕಳೆಲ್ಲ ಆಗೋಕ್ಕೆ ಮುಂಚೆ ನಾನು ಜಾನು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಮಳೆ ನೋಡ್ಕೊಳ್ತಾ ಒಂದು ಕಪ್ ಕಾಫಿ ಹಿಡ್ಕೊಂಡು ಎಷ್ಟು ತನಕ ಮಾತಾಡ್ತಿದ್ವಿ ಅಂದರೆ ಮಳೆನೇ ನಿಂತಿರ್ತಾಯಿತ್ತು, ಆದರೆ ನಮ್ಮ ಮಾತು ಮಾತ್ರ ಮುಗ್ದೇ ಇರಲಿಲ್ಲ. ಎಷ್ಟು ಪ್ಲ್ಯಾನ್ಗಳನ್ನ ಹಾಕಿದ್ದೀವಿ, ಎಷ್ಟು ದೇಶಗಳನ್ನ ಸುತ್ತಿದ್ದೀವಿ ಈ ಮಳೆ ನೋಡಿಕೊಂಡು ಪ್ಲ್ಯಾನ್ ಮಾಡ್ತಾ. ಈ ಮಳೆ ಕೂಡ ನಮ್ಮ ಖುಷಿಗೆ ಭಾಳನೇ ಸಹಕಾರ ನೀಡಿದೆ ಆ್ಯಂಡ್ ನಮ್ಮ ಖುಷಿಯ ಜೀವನಕ್ಕೆ ಅದು ಕೂಡ ಒಂದು ಸಾಕ್ಷಿಯಾಗಿದೆ. ಪ್ರೀತಿಸಿ ಮದುವೆ ಆಗೋದು ದೊಡ್ಡ ವಿಷಯ ಅಲ್ಲ, ಆದರೆ ಪ್ರೀತಿಸಿ ಮದುವೆ ಆಗಿ ಆ ಮದುವೆ ಜೀವನನ ಚೆನ್ನಾಗಿ ನೋಡ್ಕೊಳ್ತಾ ಹೋಗ್ತಾ ಕಡೆವರೆಗೂ ಒಬ್ರನ್ನೊಬ್ರನ್ನ ಬಿಟ್ಕೊಡದೆ ಈಗೋ ಕ್ಯಾರಿ ಮಾಡದೆ ಖುಷಿಯಾಗಿ ಬದುಕೋದು ತುಂಬ ಮುಖ್ಯ ಆಗುತ್ತೆ. ಪ್ರೀತಿಸ್ಬೇಕಾದ್ರೆ ಇದ್ದಂಥ ಪ್ರೀತಿ ಸುಮಾರು ಜನಕ್ಕೆ ಮದುವೆ ಆಗ್ತಿದ್ದಂಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಒಬ್ಬರ ಮೇಲೆ ಒಬ್ಬರಿಗೆ ಕ್ಲಾಶಸ್ ಶುರುವಾಗೋಗುತ್ತೆ, ಈಗೋ ವಿಷಯ ಬಂದುಬಿಡುತ್ತೆ. ಅರೇಂಜ್ ಮ್ಯಾರೇಜಲ್ಲಿ ಅನ್ನೋದಕ್ಕಿಂತ ಲವ್ ಮ್ಯಾರೇಜಸಲ್ಲಿ ತುಂಬ ಈ ಥರ ಪ್ರಾಬ್ಲಮ್ಗಳಾಗ್ತಾ ಇದೆ. ಇವತ್ತು ಸ್ವಲ್ಪ ಪ್ರೀತಿ, ಮದುವೆ ನಂತರದ ಭಿನ್ನಾಭಿಪ್ರಾಯಗಳು, ಚಿಕ್ಕ ವಯಸ್ಸಲ್ಲಿ ಅಥವಾ ಹದಿಹರಿಯದ ವಯಸ್ಸಿನಲ್ಲಿ ಮಾಡುವಂಥ ತಪ್ಪು ನಿರ್ಧಾರಗಳು ಅಥವಾ ತಗೊಂಡಂಥ ತಪ್ಪು ನಿರ್ಧಾರಗಳ ಬಗ್ಗೆ, ಜೀವನ ಹೇಗೆ ಹಾಳಾಗತ್ತೆ, ಹೇಗೆ ಹುಷಾರಾಗಿರಬಹುದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅನ್ನೋ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ವಿಷಯನ ಮುಖ್ಯವಾಗಿ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತಂದರೆ, ಇತ್ತೀಚೆಗೆ ನನಗೆ ತುಂಬ ಹತ್ತಿರದವರು ಹೇಳಿದಂಥ ಒಂದು ಇನ್ಸಿಡೆಂಟ್ ನಂಗೆ ತುಂಬಾ ಶಾಕ್ ಆಯಿತು. ಒಂದು ಹುಡುಗಿ, ಒಂದು 16-17 ವರ್ಷದ ಹುಡುಗಿ ಪ್ರೀತಿ ಮಾಡಿ, ಅವಳಿಗಿಂತ ತುಂಬ ದೊಡ್ಡ ವಯಸ್ಸಿನವ್ರನ್ನ ಪ್ರೀತಿ ಮಾಡಿ ಮದುವೆ ಆಗಿ ಹೋಗಿ ಒಂದು ಸ್ವಲ್ಪ ದಿನ ಕೂಡ ಇರಲಿಲ್ಲ, ಒಂದು ತಿಂಗಳಂತನೂ ಇಟ್ಕೊಳ್ಳೋಣ, ಆಗಲೇ ಇಬ್ಬರು ಬೇರೆ ಬೇರೆ ಆಗಿ ಡಿವೋರ್ಸ್ ಆಗಿ ಮತ್ತೊಂದು ಸಲ ಇಬ್ಬರು ಮದುವೆ ಮಾಡ್ಕೊಳ್ತಾ ಇದ್ದಾರೆ. ಈ ವಿಷಯನ ಕೇಳಿ ತುಂಬ ಶಾಕ್ ಆಯಿತು ನನಗೆ. ಯಾಕೆ ಹೀಗೆ? ಪ್ರೀತಿ ಅಂತಂದರೆ ಇಷ್ಟೇನಾ? ಪ್ರೀತಿಸ್ಬೇಕಾದ್ರೆ ಅಷ್ಟೊಂದು ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗಲ್ಲ, ಒಬ್ಬರಿಲ್ಲ ಅಂತಂದರೆ ಇನ್ನೊಬ್ರು ಇರಲ್ಲ ಅನ್ನೋ ರೇಂಜಿಗೆ ಪ್ರೀತಿ ಮಾಡಿ ಮದುವೆ ಆಗಿ ಸ್ವಲ್ಪ ದಿನಕ್ಕೆ ಅಷ್ಟೊಂದು ಭಿನ್ನಾಭಿಪ್ರಾಯಗಳು ಯಾಕೆ? ಅಷ್ಟೊಂದು ಈಗೋ ಕ್ಲಾಶಸ್ ಯಾಕೆ? ವರ್ಷಗಟ್ಟಲೆ ಪ್ರೀತಿ ಮಾಡಿರ್ತಾರೆ, ಆದರೆ ಒಂದು ಚಿಕ್ಕ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಒಬ್ರನ್ನೊಬ್ರನ್ನ ಬಿಟ್ಕೊಟ್ಟು ಸಂಬಂಧನೇ ಹಾಳಾಗೋಗಾಗತ್ತೆ. ನಾನು ಈ ಒಂದು ಕಥೆನ, ನಿಜವಾದ ನನ್ನ ಜೀವನದಲ್ಲಿ ನಡೆದಂಥ ಒಂದು ನನ್ನ ಸ್ನೇಹಿತೆ ಕಥೆನ ನಿಮ್ಮೆಲ್ಲರ ಹತ್ರ ಹಂಚ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ. ಆಕೆ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ಲು. ಅವಳು ಮತ್ತು ಒಬ್ಬ ಹುಡುಗ ತುಂಬಾ ಪ್ರೀತಿ ಮಾಡ್ತಾಯಿದ್ರು. ಒಂದು 4-5 ವರ್ಷದ ಪ್ರೀತಿ ಆಯಿತಾ, ಅಷ್ಟು ಪ್ರೀತಿ ಮಾಡ್ತಾಯಿದ್ರು. ಮನೇಲಿ ಆ್ಯಕ್ಚುಲಿ ಇಬ್ಬರು ಮನೇಲೂ ಹೇಗಿತ್ತಂದರೆ ತುಂಬ ವೆಲ್ ಆಫ್ ಆಗಿದ್ದರು, ಸೇಮ್ ಕ್ಯಾಟಗರಿ ಅಂದರೆ ಸೇಮ್ ಜನ, ಅದಕ್ಕೆ ಅಷ್ಟೆಲ್ಲನೂ. ಸೊ ಮನೇಲಿ ಮಾತಾಡಿ ಒಪ್ಪಿಸಿದ್ರೆ ಬಹುಶಃ ಒಪ್ಕೊಳ್ತಿದ್ರೋ ಏನೋ. ಆದರೆ ಅವರಿಬ್ಬರು ಎಷ್ಟು ಆ ಥರದ ನಿರ್ಧಾರ ಮಾಡಿಬಿಟ್ರು ಅಂತಂದರೆ, ನನ್ನ ಸ್ನೇಹಿತೆ ಮನೆಯಲ್ಲಿ ಮದುವೆಗೆ ಅಂತ ಗಂಡು ನೋಡ್ತಾಯಿದ್ರು ಅಂತ ಹೇಳಿ ಇಬ್ಬರು ಓಡ್ ಹೋಗಿಬಿಡೋಣ, ಮದುವೆ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ರು. ಯಾಕೆ? ಮೂವಿ ಎಫೆಕ್ಟಿಂದನೋ ಅಥವಾ ಒಂದು ಏನಂತ ಹೇಳ್ತಾರೆ, ಒಂದು ಥ್ರಿಲ್ಗಾಗಿನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದೊಂದು ನಿರ್ಧಾರ ಕೈಗೊಂಡ್ರು. ಬಹುಶಃ ತಂದೆ ತಾಯಿ ಜೊತೆ ಕೂತ್ಕೊಂಡು ಮಾತಾಡಿದರೆ ಖಂಡಿತವಾಗ್ಲೂ ಒಪ್ಕೊಂಡಿರೋರು, ಎಸ್ಪೆಷಲಿ ಹುಡುಗಿ ಮನೆ ಕಡೆ. ಆದರೆ ಅವಳು ಆ ನಿರ್ಧಾರಕ್ಕೆ ಬರಲಿಲ್ಲ. ಡೈರೆಕ್ಟಾಗಿ ಹೋಗ್ಬಿಡೋಣ, ಮದುವೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಒಂದು ದಿವಸ ಸಡನ್ನಾಗಿ ಮಧ್ಯಾಹ್ನದ ಹೊತ್ತು ಕ್ಲಾಸಸ್ ಎಲ್ಲ ಬಿಟ್ಟು ಆ ಹುಡುಗನ ಜೊತೆ, ಆ ಹುಡುಗ ಕಾರಲ್ಲಿ ಬಂದಿದ್ದ, ಅವನ ಜೊತೆ ಹೊಟ್ಟೋದ್ಲು. ಎಷ್ಟು ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಂದರೆ, ಅವಳ ಚಿಕ್ಕ ವಯಸ್ಸಿನ ಮಾರ್ಕ್ಸ್ ಕಾರ್ಡಿಂದ ಹಿಡಿದು ಪ್ರತಿಯೊಂದೂ ತನ್ನ ಕಾಲೇಜ್ ಬ್ಯಾಗ್ನಲ್ಲಿ ಹಾಕ್ಕೊಂಡು ಬಂದಿದ್ಲು. ಅದನ್ನೆಲ್ಲ ತಗೊಂಡು ಹೋದ್ಲು. ಈ ಒಂದಿನ ಮಗಳು ಮನೆಗೆ ಬಂದಿಲ್ಲ ಅಂದರೆ ತಂದೆ ತಾಯಿಗೆ ಎಷ್ಟು ತಳಮಳ ಆಗುತ್ತೆ, ಎಷ್ಟು ತುಡಿತ ಆಗುತ್ತೆ. ಮಾರನೇ ದಿನ ಅವರಪ್ಪ ನನಗೆಲ್ಲ ಫೋನ್ ಮಾಡಿದರು, ಮತ್ತು ಕಾಲೇಜ್ ಹತ್ರನೂ ಬಂದಿದ್ದರು, ಪ್ರಿನ್ಸಿಪಲ್ ಹತ್ರ ಎಲ್ಲ ಹೇಳಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ. ಅವಳು ನನ್ನ ಹತ್ರ ದಯವಿಟ್ಟು ಯಾರ ಹತ್ರನೂ ಹೇಳ್ಬೇಡ, ನಾವು ಈ ಥರ ಹೋಗಿರೋದು ಅಂತೆಲ್ಲನೂ ಹೇಳಿದ್ಲು. ಆದರೆ ಅವರಪ್ಪ ಬಂದು ನನ್ನ ಹತ್ರ ಕೈ ಹಿಡ್ಕೊಂಡು ಕಣ್ಣೀರು ಹಾಕಿದಾಗ ನನಗೆ ಹೇಳದೇ ಇರೋದಕ್ಕೆ ಸಾಧ್ಯನೇ ಆಗಲಿಲ್ಲ. ನನ್ನ ಕೆಟ್ಟ ಫ್ರೆಂಡ್ ಆದರೂ ಪರವಾಗಿಲ್ಲ, ಆದರೆ ಒಬ್ಬ ತಂದೆಗೆ ಮೋಸ ಮಾಡಬಾರ್ದು ಅನ್ನೋ ಒಂದು ಭಾವನೆ ಬಂದುಬಿಡ್ತು, ಕಣ್ಣಲ್ಲಿ ನೀರು ಬಂದುಬಿಡ್ತು. ಆಗ ಅವ್ರ ಹತ್ರ ಹೇಳಿದೆ, ಈ ಥರ ಹೋಗಿದ್ದಾಳೆ, ಈ ಥರ ಒಬ್ಬ ಹುಡುಗನ ಪ್ರೀತಿ ಮಾಡ್ತಾಯಿದ್ಲು ಅಂತ ಹೇಳಿ. ಆಗ ಹೇಗೆ ನಾ ಹೇಳಿದ್ದ ರೂಟ್ಸ್ನ ಹಿಡ್ಕೊಂಡು ನನಗೆ ಕಾಲ್ ಮಾಡಿದ್ಲು ಅವಳು ಮಧ್ಯದಲ್ಲಿ. ಆ ಕಾಲ್ ರೆಕಾರ್ಡಿಂಗ್ ಎಲ್ಲ ಹಿಡ್ಕೊಂಡು ಟ್ರೇಸ್ ಔಟ್ ಮಾಡಿ ಎಲ್ಲೋ ಒಂದು ಊರಿಗೆ ಹೋಗಿದ್ದರು. ಅಷ್ಟರಲ್ಲಿ ಪಾಪ ಇವರಪ್ಪ ಅಮ್ಮ ಅಲ್ಲಿ ಹೋಗೋ ಅಷ್ಟರಲ್ಲಿ ಅವರಿಬ್ಬರು ಮದುವೆ ಆಗೋಗಿತ್ತಂತೆ. ಅವರಪ್ಪ ಅಮ್ಮನ ನೋಡಿದ್ರು ಅವಳು. ಅವ್ರನ್ನ ನೋಡ್ತಿದ್ದಂಗೆ ಹೋಗಿ ಆ ಹುಡುಗನ ಕಾರಲ್ಲಿ ಹತ್ಕೊಂಡು ಹೊರಟೇ ಹೋದ್ಲಂತೆ.
ಅದನ್ನು ನೋಡಿ ಒಂದು ಸ್ವಲ್ಪ ಹೊತ್ತಿಗೆ ಅವ್ರ ತಂದೆ ನನಗೆ ಫೋನ್ ಮಾಡಿ ಈ ಥರ ಆಯ್ತಮ್ಮ, ನಮ್ಮನ್ನು ನೋಡಿದ್ರೂ ಯಾರೋ ಬೇರೆಯವ್ರನ್ನ ನೋಡಿದ್ರು, ಬೇರೆಯವ್ರನ್ನ ನೋಡ್ದಂಗೆ ಹೊಟ್ಟೋದ್ಲು, ತುಂಬ ದುಃಖ ಆಯಿತು ಮನಸ್ಸಿಗೆ, ದಯವಿಟ್ಟು ಈ ಥರ ಕೆಲಸಗಳನ್ನ ಯಾವತ್ತೂ ನೀನು ಮಾಡೋಕ್ಕೆ ಹೋಗಬೇಡ ಅಂತ ನನಗೆ ಹೇಳಿದ್ರು. ಆ ಮಾತು ಕೇಳಿದಾಗ ನನ್ನ ಎದೆ ಒಡೆದೋಯ್ತು. ಅವತ್ತಿನ ದಿನ ಅನಿಸ್ತು, ಅಪ್ಪ ತಂದೆ ತಾಯಿಗಳು ಕಣ್ಣೀರು ಹಾಕ್ಕೊಂಡು ಅವ್ರು ಶಾಪ ಹಾಕ್ತಾರೋ ಬಿಡ್ತಾರೋ, ಅವ್ರು ಕಣ್ಣೀರು ಹಾಕಿ ನಿಟ್ಟುಸಿರು ಬಿಡೋದು ಹೆಣ್ಮಕ್ಳು ಆಗಲಿ ಗಂಡು ಮಕ್ಕಳು ಆಗಲಿ ನಿಜವಾಗ್ಲೂ ಸುಖವಾಗಿರೋಕ್ಕಾಗತ್ತಾ ಅಂತ ಒಂದು ಕ್ಷಣ ಅನಿಸ್ತು. ಅವರ ಕಣ್ಣೀರಿನ ಶಾಪನೋ ಏನೋ ನನಗೆ ಗೊತ್ತಿಲ್ಲ, ಆದರೆ ಅವರಿಬ್ಬರೂ 1 ತಿಂಗಳು ಕೂಡ ಜೊತೆಯಲ್ಲಿ ಬಾಳಕ್ಕೆ ಆಗಲೇ ಇಲ್ಲ. ತುಂಬಾ ಒಂದು ಸಣ್ಣ ಪುಟ್ಟ ಜಗಳಕ್ಕೆ ಇಬ್ಬರು ಬೇರೆ ಬೇರೆ ಆಗಿಬಿಟ್ರು. ಅವಳು ತುಂಬ ವೆಲ್ ಆಫ್ ಫ್ಯಾಮಿಲಿಯಿಂದ ಬಂದವಳು, ಅವ್ರು ಹುಡುಗನ ಮನೆ ಕಡೆಯವರು ಏನೂ ಕಮ್ಮಿ ಇಲ್ಲ, ಆದರೆ ಮನೆಯವರು ತುಂಬ ಟಾಂಟ್ ಮಾಡ್ತಿದ್ರಂತೆ. ನನ್ನ ಮಗನ ಇವಳನ್ನ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟ, ಬೇರೆಯವ್ರನ್ನ ನೋಡಿದರೆ ಇನ್ನೂ ಚೆನ್ನಾಗಿನ ಮದುವೆ ಮಾಡಿಕೊಡ್ತಿದ್ರು, ಹಾಗೆ ಹೀಗೆ ಗೊತ್ತಲ್ಲ ಹೇಗೆ ಮನೆಯಲ್ಲಿ ಮಾತಾಡ್ತಾರೆ ಅಂತ. ಅದು ಒಂದೇ ರೀಸನ್ ಇಟ್ಕೊಂಡು ಇಬ್ಬರಲ್ಲಿ ಜಗಳ ಆಗಿ 1 ತಿಂಗಳಲ್ಲಿ ಇಬ್ಬರು ಬೇರೆ ಬೇರೆ ಆಗಿಬಿಟ್ರು. 4-5 ವರ್ಷಗಳಿಂದ ಪ್ರೀತಿ ಮಾಡ್ತಿದ್ದವರು. ಇಲ್ಲಿ ಮದುವೆ ಆದಮೇಲೆ ಏನು ಗೊತ್ತಾ, ತುಂಬ ಸುಲಭ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಮದುವೆ ಆದಮೇಲೆ ಜೀವನ ತುಂಬಾ ಕಷ್ಟ, ತುಂಬಾ ಸಮಾಧಾನದಿಂದ ಹೋಗಬೇಕಾಗತ್ತೆ, ತುಂಬ ಪೇಷನ್ಸಿಂದ ಇರಬೇಕಾಗತ್ತೆ. ಸಡನ್ ಚೇಂಜ್ ಆಫ್ ಲೈಫ್ ಹುಡುಗಂಗಾಗಿರ್ಬೋದು ಹುಡುಗಿಗಾಗಿರಬಹುದು. ಯಾಕಂತಂದರೆ ಫಸ್ಟ್ ಥಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಬಂದುಬಿಡುತ್ತೆ ನಮಗೆ ಗೊತ್ತಿಲ್ಲದಿದ್ದಂಗೆ. ಅದಾದಮೇಲೆ ಅಮ್ಮನೂ ಮ್ಯಾನೇಜ್ ಮಾಡಬೇಕು, ಹೆಂಡ್ತಿನೂ ಮ್ಯಾನೇಜ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಹುಡುಗಿರಿಗೂ ಅಷ್ಟೇ, ಗಂಡನ್ನೂ ಮ್ಯಾನೇಜ್ ಮಾಡಬೇಕು, ಅತ್ತೆ ಮನೆಯವ್ರನ್ನ ಮ್ಯಾನೇಜ್ ಮಾಡಬೇಕು, ಈ ಕಡೆ ತಾಯಿ ಮನೆ ಕಡೆ ಅವ್ರನ್ನೂ ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ ಎಲ್ಲದೂ ಒಂದು ಬ್ಯಾಲೆನ್ಸಲ್ಲಿ ನಡೀತಾ ಇರಬೇಕು. ಶುರುವಿನಲ್ಲಿ ಯಾವುದು ಕರೆಕ್ಟಾಗಿ ಹೋಗಲ್ಲ. ಈ ಸಮಯದಲ್ಲಿ ನಾವೇನಾದರೂ ಪೇಷನ್ಸ್ ಕಳ್ಕೊಳ್ತು ಅಂತಂದರೆ ಜೀವನ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಮತ್ತು ಅದು ಒಂದು ಸರಿ ಮಾಡೋಕ್ಕಾಗದಿರೋ ಅಂಥ ಒಂದು ಬಿರುಕು ಮೂಡಿಬಿಡುತ್ತೆ. ಯಾಕೆ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸ್ವಲ್ಪ ದುಡುಕದೆ ನಿರ್ಧಾರ ತಗೊಳ್ಳೋದು ಯಾವಾಗಲೂ ತುಂಬ ಮುಖ್ಯ ಆಗುತ್ತೆ. ಆ ವಯಸ್ಸು ಹಾಗೇ ಹದಿಹರೆಯದ ವಯಸ್ಸು, ಎಲ್ಲದೂ ಚಂದ ಅಂತ ಅನಿಸುತ್ತೆ. ಇವ್ರನ್ನ ಬಿಟ್ಟರೆ ಪ್ರಪಂಚನೇ ಇಲ್ಲ ಅಂತ ಅನಿಸ್ಲಿಕ್ಕೆ ಶುರುವಾಗೋಗುತ್ತೆ. ಇವ್ರಿಗೋಸ್ಕರ ಯಾರನ್ನ ಬೇಕಾದ್ರೂ ಗೆದ್ಬಿಡ್ತೀನಿ, ಯಾರನ್ನ ಬೇಕಾದ್ರೂ ಎದುರಾಕೊಂಡು ಬದುಕ್ತೀವಿ ಅಂತ ಆ ಕ್ಷಣಕ್ಕೆ ಅನಿಸ್ತಿರ್ಬೋದು, ಆದರೆ ರಿಯಾಲಿಟಿ ಬೇರೆಯೇ ಇರುತ್ತೆ. ಹಾಗಾಗಿ ನಾನು ಈ ವಿಡಿಯೋನ ಮುಖ್ಯವಾಗಿ ಕೆಲವು ಈ ಯಂಗ್ಸ್ಟರ್ಸ್ಗೋಸ್ಕರನೇ ಮಾಡಿದ್ದೀನಿ. ಪ್ರೀತಿ ಪ್ರೇಮ ಅಂತ ಮಾಡಿ, ನಾನು ಯಾವತ್ತೂ ಐ ಆಮ್ ನಾಟ್ ಎಟ್ ಆಲ್ ಅಗೇನ್ಸ್ಟ್ ಲವ್, ಆಯಿತಾ. ಅದೊಂದು ತುಂಬ ಸುಂದರವಾದ ಫೇಸ್ ಅದು. ಆದರೆ ಪ್ರೀತಿ ಮಾಡ್ತೀವಿ ಅಂತಂದರೆ ಜೀವನದ ಉದ್ದಕ್ಕೂ ಆ ಪ್ರೀತಿನ ಕಾಪಾಡ್ಕೊಳ್ತೀನಿ ಅನ್ನೋ ಒಂದು ನಂಬಿಕೆ, ಆ ಕಾನ್ಫಿಡೆನ್ಸು, ಮತ್ತು ನಮ್ಮೊಳಗೆ ನಾವು ಪ್ರಾಮಿಸ್ಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಕೆಲವು ಸಲ ಏನಾಗುತ್ತೆ, ಒಬ್ರನ್ನೊಬ್ರನ್ನ ಪ್ರೀತಿಸೋದು, ಕಡೆ ತನಕ ಜೊತೆಗಿರ್ತೀವಿ ಅಂತ ಪ್ರಾಮಿಸ್ ಮಾಡ್ಕೊಂಡಿರ್ತೀವಿ, ಆದರೆ ಏನಾಗುತ್ತೆ ಮನೇಲಿ ಒಪ್ಕೊಳ್ಳೋದಿಲ್ಲ. ಆಗೇನಾಗುತ್ತೆ, ಖಂಡಿತವಾಗ್ಲೂ ದುಡುಕಿನ ನಿರ್ಧಾರ ತಗೊಂಡಿರ್ತಾರೆ ಸುಮಾರು ಜನ. ಆಗ ಹುಡುಗ ಹುಡುಗಿರು ತುಂಬ ದೃಢವಾದ ನಿರ್ಧಾರ ತಗೊಳ್ಬೇಕಾಗತ್ತೆ. ಒಳಗಿರೋ ಪ್ರೀತಿನ ತುಂಬ ಗಟ್ಟಿ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಪ್ರಪಂಚದ ಯಾವುದೇ ಶಕ್ತಿ ಬಂದರೂ ನಮ್ಮನ್ನು ಬೇರೆ ಮಾಡೋಕ್ಕಾಗೋದಿಲ್ಲ. ಯಾವುದೇ ಶಕ್ತಿ ಬಂದರೂ ನಾವಿಬ್ಬರು ಒಟ್ಟಿಗೆ ಸೇರಿಕೊಂಡು ಅದನ್ನು ಫೈಟ್ ಮಾಡ್ತೀವಿ, ಆದರೆ ನಾವಿಬ್ಬರು ಮಾತ್ರ ಕಿತ್ತಾಡ್ಕೊಂಡು ಬೇರೆ ಆಗೋದಿಲ್ಲ ಅಂತ ಒಂದು ಭೀಷ್ಮ ಸಂಕಲ್ಪ ಮಾಡ್ಕೊಳ್ಬೇಕಾಗತ್ತೆ. ಯಾಕಂತಂದರೆ ಮನೆಯವ್ರನ್ನ, ಸಮಾಜನ ಎಲ್ಲರನ್ನೂ ಎದುರು ಹಾಕ್ಕೊಂಡು ಇಬ್ಬರು ದುಡುಕಿ ನಿರ್ಧಾರ ಮಾಡಿ ಮದುವೆ ಮಾಡ್ಕೊಂಡ ಮೇಲೆ ಪ್ರತಿಯೊಂದನ್ನು ಎದುರಿಸ್ಬೇಕಾಗತ್ತೆ. ಖಂಡಿತವಾಗ್ಲೂ ಅಪ್ಪ ಅಮ್ಮನ ಕಣ್ಣೀರಂತೂ ಇದ್ದೇ ಇರುತ್ತೆ. ಎಷ್ಟೋ ಜನ ಶಾಪ ಕೂಡ ಹಾಕಿರ್ತಾರೆ. ಆಬ್ವಿಯಸ್ಲಿ ಅದೆಲ್ಲನೂ ಸ್ವಲ್ಪ ದಿನದವರೆಗೂ ಕಾಡುತ್ತೆ. ಹಾಗಂತ ಕಷ್ಟ ಇದೆ ಬಿಟ್ಟು ಹೋಗ್ಬಿಡೋಣ, ಆ ಜೀವನನೇ ಚೆನ್ನಾಗಿತ್ತು ಅಂತ ಒಂಚೂರು ಏನಾದರೂ ದುಡುಕಿನ ನಿರ್ಧಾರ ಮಾಡಿಕೊಂಡ್ರೆ ನಮ್ಮ ಇಡೀ ಜೀವನ ಅದೊಂದು ಬ್ಲ್ಯಾಕ್ ಮಾರ್ಕ್ ಆಗಿ ಉಳಿದು ಬಿಡುತ್ತೆ. ಛಲನೇ ಇಲ್ದಿರೋರೇನೋ ನಾವು, ಮತ್ತೆ ಯಾಕೆ ಪ್ರೀತಿ ಮಾಡಿದ್ವಿ ಅನ್ನೋ ಒಂದು ನಿರ್ಧಾರಕ್ಕೆ ಖಂಡಿತವಾಗ್ಲೂ ಬರೋಕ್ಕೆ ಹೋಗಬಾರ್ದು. ಪ್ರೀತಿ ಮಾಡ್ತಿರೋ ಜೋಡಿಗಳೇ ದಯವಿಟ್ಟು ಆದಷ್ಟು ಅಪ್ಪ ಅಮ್ಮನ್ನ ಕನ್ವಿನ್ಸ್ ಮಾಡಿ ಹೇಗಾದರೂ ಒಪ್ಪಿಸಿ ಮದುವೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾಕಂತಂದರೆ ಚಿಕ್ಕ ವಯಸ್ಸಿಂದ ನಿಮ್ಮೆಲ್ಲರನ್ನೂ ಸಾಕಿರ್ತಾರೆ. ನಿಮ್ಮ ಮೇಲೆ ಗೊತ್ತಿಲ್ಲದೇನೋ ಒಂದು ಎಕ್ಸ್ಪೆಕ್ಟೇಷನು, ಒಂದು ಆಸೆ ಎಲ್ಲನೂ ಇಟ್ಕೊಂಡಿರ್ತಾರೆ. ಸ್ವಲ್ಪ ದಿನಗಳ ಮುಂಚೆ ನೀವು ಪ್ರೀತಿಸಿದಂಥ ಹುಡುಗನೋ ಮೇಲೆ ನೀವು ಅಷ್ಟೊಂದು ಆಸೆ ಇಟ್ಕೊಂಡಿದ್ಮೇಲೆ ನಿಮ್ಮನ್ನು ಚಿಕ್ಕ ವಯಸ್ಸಿಂದ ಇಷ್ಟು ದೊಡ್ಡವರಾಗೋವರೆಗೂ ಬೆಳೆಸಿ ಮಾಡಿರೋರಿಗೆ ನಿಮ್ಮ ಮೇಲೆ ಕನಸು ಆಸೆಗಳಿರಲ್ವ? ಅದಿರೋದು ತಪ್ಪ ಹೇಳಿ?
ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಹಾಗಾಗಿ ದಯವಿಟ್ಟು ತಂದೆ ತಾಯಿನೂ ನೀವೇನೇ ದುಡುಕಿನ ನಿರ್ಧಾರ ತಗೊಳ್ಬೇಕಂದ್ರೆ ಅಥವಾ ಒಪ್ಕೊಳ್ತಿಲ್ಲ ಅಂತಂದ್ರೇನೋ ಒಂದು ಕ್ಷಣ ಯೋಚನೆ ಮಾಡಿ. ಮನೇಲೂ ಕೂಡ ನಮ್ಗಳ ಬಗ್ಗೆ ಆಸೆ ಇಟ್ಕೊಂಡಿರ್ತಾರೆ ಅಂತ, ಹಾಗಂತ ನಿಮ್ಮ ಪ್ರೀತಿನ ಸ್ಯಾಕ್ರಿಫೈಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ದಯವಿಟ್ಟು ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಮಾಡ್ಕೊಳ್ಳೋದಕ್ಕೆ ಕನ್ಸಿಡರ್ ಮಾಡಿ ಆಪ್ಷನ್ನ. ಮದುವೆ ಮಾಡಿಕೊಂಡ್ರಷ್ಟೇ ಮುಗಿಲಿಲ್ಲ, ಅಪ್ಪ ಅಮ್ಮ ಹೇಗೋ ಒಪ್ಕೊಂಡು ಇಷ್ಟನೋ ಕಷ್ಟನೋ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಒಪ್ಕೊಂಡು ಮದುವೆ ಮಾಡಿಕೊಟ್ಟಿರ್ತಾರೆ. ಅವ್ರ ಮುಂದೆ ಮತ್ತೆ ಕಿತ್ತಾಡಿಕೊಂಡು ಮತ್ತೆ ಜಗಳ ರಂಪಾಟಗಳನ್ನ ಮಾಡಿಕೊಂಡು ಮತ್ತೆ ಅವ್ರನ್ನ ಪಂಚಾಯತಿಗೆ ಎಳೆಯೋ ಥರ ಮಾಡಿಬಿಡಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಅವ್ರಿಗೆ ಎಷ್ಟೋ ಕಷ್ಟ ಇದ್ರೂ ಎಲ್ಲ ಸಮಾಜದ ಮುಂದೆ ತಲೆ ತಗ್ಗಿಸ್ಬೇಕು ಅಂತ ಅನಿಸಿದ್ರೇನು ಹೇಗೋ ಮಾಡಿ ಒಪ್ಕೊಳ್ಳೋಣ, ನಮ್ಮ ಮಕ್ಕಳು ಸುಖವಾಗಿರಲಿ ಅಂತ ಅಂದ್ಕೊಂಡು ಮದುವೆ ಮಾಡಿಕೊಟ್ಟವ್ರಿಗೆ ನಾವೇನು ಪ್ರತಿಫಲ ಕೊಟ್ಟಂಗಾಯಿತು? ಅಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಿ ಸಲಹಿ ಇಷ್ಟ ಇದ್ದರೂ ಇಲ್ದಿದ್ರೇನು ಮದುವೆ ಮಾಡಿಕೊಟ್ಟಂಥ ತಂದೆ ತಾಯಿಗಳಿಗೆ ಅಥವಾ ಮದುವೆಗೆ ಒಪ್ಕೊಂಡಂಥ ತಂದೆ ತಾಯಿಗೆ ಮೋಸ ಮಾಡಬಾರ್ದು. ಅವ್ರ ಮುಂದೆ ಚೆನ್ನಾಗಿ ಬದುಕಿ ತೋರಿಸ್ಬೇಕು. ಆಗ ಹೌದಪ್ಪ, ನನ್ನ ಮಗಳು ನಿರ್ಧಾರ ಅಥವಾ ನನ್ನ ಮಗನ ನಿರ್ಧಾರ ಕರೆಕ್ಟಾಗಿತ್ತು, ನಾವೇ ಹುಡುಕಿದ್ರು ಇಂಥ ಹುಡುಗನ ಅಥವಾ ಇಂಥ ಹುಡುಗಿನ ತರೋಕ್ಕಾಗ್ತಿರ್ಲಿಲ್ವೇನೋ ಅನ್ನೋ ಒಂದು ರೇಂಜಿಗೆ ಬದುಕಿ ತೋರಿಸ್ಬೇಕು ತಂದೆ ತಾಯಿಗಳಿಗೆ. ಆಗಲೇ ಅವ್ರಿಗೂ ಖುಷಿ ಆಗುತ್ತೆ, ನೀವುಗಳು ಪ್ರೀತಿ ಮಾಡಿದ್ದಕ್ಕೆ ಸಾರ್ಥಕ ಅಂತ ಅನಿಸುತ್ತೆ. ಮದುವೆ ಮಾಡ್ಕೊಂಡ್ಮೇಲೆ ಒಬ್ರನ್ನೊಬ್ರನ್ನ ದಬ್ಬಾಳಿಕೆ ಮಾಡೋದು, ನಾನು ಹೆಚ್ಚು ನೀನು ಕಮ್ಮಿ, ಈಗೋ ಇಶ್ಯೂಸ್. ಅಪ್ಪ, ಪ್ರೀತಿ ಮುಂದೆ ಈಗೋನ ಖಂಡಿತವಾಗ್ಲೂ ಇಟ್ಕೋಬೇಡಿ ಆಯಿತಾ? ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆನೂ ಅಲ್ಲ, ಇಬ್ಬರು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪ್ರೀತಿ ಮಾಡ್ತಿರ್ಬೇಕಾದ್ರೆ ಬರ್ದಿದ್ದಂಥ ಆ ಈಗೋ ಇಶ್ಯೂಸು, ಈಗೋ ಕ್ಲಾಶಸ್ಸು ಸಡನ್ನಾಗಿ ಹೇಗೆ ಎಷ್ಟೊಂದು ಜಾಸ್ತಿ ಆಗಿಬಿಡುತ್ತೆ. ನಾನು ಹೆಚ್ಚು, ನಮ್ಮನೆಯವ್ರು ಹೆಚ್ಚು, ಅಥವಾ ನೀನು ಹೆಚ್ಚು, ನಿಮ್ಮನೆಯವ್ರು ಹೆಚ್ಚು ಅನ್ನೋ ಒಂದು ಭಾವನೆ ಯಾಕೆ ಜಾಸ್ತಿ ಆಗಿಬಿಡುತ್ತೆ? ಮದುವೆಗೆ ಮುಂಚೆ ಆ ಥರ ಎಷ್ಟೋ ತಮಾಷೆಯಾಗಿ ಕಾಲು ಎಳ್ಕೊಂಡಿದ್ದಿರತ್ತೆ. ಆದರೆ ಮದುವೆ ಆದಮೇಲೆ ಗಂಡ ಆದವನು ಹೆಂಡತಿ ಮನೆ ಕಡೆ ಬಗ್ಗೆ ಮಾತಾಡೋ ಹಾಗಿಲ್ಲ, ಹುಡುಗಿ ಆದವಳು ಗಂಡನ ಮನೆ ಕಡೆ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಆಗ ದೊಡ್ಡ ರಂಪಾಟ ಆಗಿಬಿಡುತ್ತೆ, ನಿಮ್ಮ ಕಡೆ ಹೀಗೆ ನಮ್ಮ ಕಡೆ ಹಾಗೆ ಅಂತ ಹೇಳಿ. ಯಾರು ಹೇಗೆ ಇರಲಿ, ಕಡೆಯಲ್ಲಿ ಅನ್ಯೋನ್ಯವಾಗಿ ಅರ್ಥ ಮಾಡ್ಕೊಂಡು ಬದುಕಬೇಕಾಗಿರೋರು ಗಂಡ ಹೆಂಡ್ತಿರು ಇಬ್ಬರೇ ಅಲ್ವಾ? ಅದಕ್ಕೋಸ್ಕರ ಅವ್ರ ಮನೆ ಕಡೆ ಇವ್ರ ಮನೆ ಕಡೆ ಅಂತ ಟಾಪಿಕ್ಸ್ ತೊಗೊಂಡು ಯಾಕೆ ಜಗಳ ಆಡಬೇಕು ಅಲ್ವಾ? ಏನೇ ಆದ್ರೇನು ನನ್ನ ಗಂಡನೇ ಅಲ್ವಾ, ನನ್ನ ಹೆಂಡ್ತಿನೇ ಅಲ್ವಾ, ನಾನು ಪ್ರೀತಿ ಮಾಡಿದವ್ರೆ ಅಲ್ವಾ ಅಂತ ಯೋಚನೆ ಮಾಡಿಬಿಟ್ರೆ ಆ ಥರ ಈಗೋ ಕ್ಲಾಶಸ್ಸೇ ಬರಲ್ಲ. ಜಗಳ ಅನ್ನೋದು ಬರಲ್ಲ ಅಂತ ಹೇಳ್ತಾ ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಪ್ರೀತಿನಲ್ಲಿ ಬರಲ್ಲ ಅಂತ ಹೇಳ್ತಾ ಇಲ್ಲ, ಬಂದೇ ಬರುತ್ತೆ ಖಂಡಿತವಾಗ್ಲೂ. ಅದು ಬಂದಿಲ್ಲ ಅಂತಂದರೆ ಅದು ಏನಂತ ಹೇಳ್ತಾರೆ, ಜೀವನನೇ ಅಲ್ಲ, ಮನುಷ್ಯರೇ ಅಲ್ಲ ನಾವು, ಅದೆಲ್ಲ ಬಂದಿಲ್ಲ ಅಂತಂದರೆ. ಆದ್ರೂ ಅದನ್ನು ಸರಿ ಮಾಡಿಕೊಂಡು ಕೂತ್ಕೊಂಡು ಏನೇ ಇದ್ದರೂ ಕೂತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೊಂಡು ಹೋಗಬೇಕು. ಕ್ಯಾರಿ ಮಾಡ್ಕೊಳ್ತಾ ಹೋದರೆ ಅದು ಬೆಟ್ಟದಷ್ಟು ದೊಡ್ಡದಾಗಿ ಹೋಗುತ್ತೆ, ಒಂದಿನ ಎಲ್ಲದೂ ಕೊಲ್ಯಾಪ್ಸ್ ಆಗೋಗುತ್ತೆ. ಈ ಜಗಳದ ವಿಷಯದಲ್ಲಿ ಬರೀ ಯಂಗ್ಸ್ಟರ್ಸ್ ಅಂತಲ್ಲ, ಎಲ್ಲರಿಗೂ ಅನ್ವಯ ಆಗುತ್ತೆ. ಯಾರ ಮಧ್ಯೆ ಜಗಳ ಆದ್ರೇನು ಕೂತ್ಕೊಂಡು ಒಬ್ರಿಗೊಬ್ರು ಮಾತಾಡಿಕೊಂಡ್ರೆ ಖಂಡಿತವಾಗ್ಲೂ ಅದನ್ನು ಸಾಲ್ವ್ ಮಾಡ್ಕೊಳಕ್ಕಾಗತ್ತೆ. ಇಲ್ಲ ಫರ್ಗಿವ್ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಡ್ಬೇಕು, ಬಿಟ್ಟು ಹಾಕು, ಇದೇನು ನಾವೇನು ಯೋಚನೆ ಮಾಡಲ್ಲ ಅಂತ ಹೇಳಿ ಅದನ್ನೇ ಕ್ಯಾರಿ ಮಾಡ್ಕೊಳ್ತಾ ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಅಂತ ಸೈಲೆಂಟಾಗಿ ಮನಸ್ಸಲ್ಲಿ ಇಟ್ಕೊಂಡಿದ್ವಿ ಅಂತಂದರೆ ಪೈಲಪ್ ಆಗಿ 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 ಒಂದಿನ ಯಾವುದೋ ಒಂದು ಸಣ್ಣ ರೀಸನ್ಗೆ ಪ್ರತಿಯೊಂದು ಬರ್ಸ್ಟ್ ಆಗಿಬಿಡುತ್ತೆ. ಆಮೇಲೆ ಆ ರಿಲೇಷನ್ಶಿಪ್ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಸ್ಟೇಜ್ ರೀಚ್ ಆಗೋಗುತ್ತೆ. ಹಾಗಾಗಿ ಗಂಡ ಹೆಂಡ್ತಿರ ಯಾರೇ ಆಗಿರ್ಬೋದು, ಏನೇ ಸಮಸ್ಯೆಗಳಿದ್ರೂ ಶುರುನಲ್ಲೇನೆ ಬಗೆಹರಿಸ್ಕೊಳ್ಳಿ. ಈಗೋ ಕ್ಯಾರಿ ಮಾಡೋದು ಬೇಡ ಅನ್ನೋದು ನನ್ನ ಭಾವನೆ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಜೀವನದಲ್ಲಿ. ಅರ್ಥ ಮಾಡ್ಕೊಂಡು ಹೋಗೋದ್ರಿಂದ ಸುಮಾರು ಸಮಸ್ಯೆಗಳು ಕಡಿಮೆ ಆಗುತ್ತೆ. ಒಳ್ಳೆ ಸಮಾಜ ಸೃಷ್ಟಿ ಆಗೋಕ್ಕೆ ನಾವು ಕೂಡ ಒಂದು ರೆಸ್ಪಾನ್ಸಿಬಲ್ ಆಗ್ತೀವಿ. ಹೇಗಂತಂತೀರಾ? ಈಗ ಗಂಡ ಹೆಂಡತಿ ಮಕ್ಕಳು ಮುಂದೆ ಸದಾ ಜಗಳ ಆಡ್ತಿದ್ರೆ ಮಕ್ಕಳು ಏನಾಗ್ತಾರೆ ಹೇಳಿ? ಮಕ್ಕಳು ಮನಸ್ಸಲ್ಲಿ ಏನಿರುತ್ತೆ, ಓ ಈ ಥರನೇ ಜಗಳ ಆಡಬೇಕು ನಾವು ದೊಡ್ಡವರಾದ್ಮೇಲೆ ಅಂತ ಒಂದು ಭಾವನೆ ಸೃಷ್ಟಿಯಾಗೋಗುತ್ತೆ. ಅದೇ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ತಾ ಹೋದರೆ, ಓ ನಮ್ಮಮ್ಮ ಅಪ್ಪ ಅಂತಾರ, ಎಲ್ಲದನ್ನು ಸಿಂಪಲಾಗಿ ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗಬೇಕು ಅಂತ ಮಕ್ಕಳುಗಳಿಗೂ ಸಹ ಅನಿಸುತ್ತೆ. ಆ್ಯಕ್ಚುಲಿ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಈ ವಿಡಿಯೋ ನೋಡ್ತಿರೋರಿಗೆ ಕನೆಕ್ಟ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ದಯವಿಟ್ಟು ನಿಮ್ಗೆ ಯಾರಾದರೂ ಯಂಗ್ಸ್ಟರ್ಸ್ಗಳು ಗೊತ್ತಿದ್ರೆ ಅಥವಾ ಯಂಗ್ ಜನ್ರೇಷನ್ಗೆ ಈ ವಿಡಿಯೋನ ದಯವಿಟ್ಟು ಫಾರ್ವರ್ಡ್ ಮಾಡೋಕ್ಕಾದ್ರೆ ಅಥವಾ ಶೇರ್ ಮಾಡೋಕ್ಕಾದ್ರೆ ತುಂಬ ಅನುಕೂಲ ಆಗುತ್ತೆ. ಪುಟ್ಟ ಪುಟ್ಟ ಮನಸ್ತಾಪಗಳಿಗೆ ಪುಟ್ಟ ಪುಟ್ಟ ಎಳೆ ಮನಸ್ಸುಗಳು ಬೇರೆ ಆಗದೇ ಇರಬೇಕು. ಪುಟ್ಟ ಮನಸ್ಸುಗಳಲ್ಲಿ ಅಥವಾ ಪುಟ್ಟ ವಯಸ್ಸಲ್ಲಿ ತಗೊಂಡಂಥ ಆ ತಪ್ಪು ನಿರ್ಧಾರ ಅವರ ಜೀವನನ ಹಾಳು ಮಾಡಬಾರ್ದು. ಜೊತೆಗೆ ಅವ್ರ ತಂದೆ ತಾಯಿಗಳ
ಮನಸ್ಸನ್ನು ಬೇಜಾರು ಮಾಡ್ಬೋದು ಅನ್ನೋದೇ ಈ ವಿಡಿಯೋನ ಮುಖ್ಯ ಉದ್ದೇಶ ನಂದು. ಜೀವನ ಅನ್ನೋದು ನಾವು ಹದಿಹರಿಯದ ವಯಸ್ಸಲ್ಲಿ ಏನು ನೋಡ್ತೀವಿ ಖಂಡಿತವಾಗ್ಲೂ ಅದಲ್ಲ. ಆಗ ಒಂಥರ ತುಂಬ ಇಮ್ಯಾಚ್ಯೂರ್ ಆದ ಲೈಫು, ಮತ್ತು ಜೊತೆ ನಮ್ಗೆ ಆವಾಗ ಪ್ರೀತಿ ಬಿಟ್ಟು ನಮ್ಮ ಬೇರೆ ಏನೂ ಕಾಣಿಸೋದಿಲ್ಲ. ಪ್ರೀತಿ ನಮ್ಮ ಸುತ್ತಲಿರೋ ಪ್ರಪಂಚ ಬಿಟ್ಟರೆ ಬೇರೆ ಯಾವುದು ಕಾಣಿಸೋದಿಲ್ಲ. ನಮ್ಮ ಸುತ್ತಮುತ್ತ ಇರೋರೇ ನಮ್ಮ ಕಡೆ ತನಕ ಬರ್ತೀವಿ ಅಂತ ಕೆಲವು ಸಲ ನಂಬ್ಕೊಂಬಿಡ್ತೀವಿ. ಆದರೆ 10 ವರ್ಷ ಆ ವಯಸ್ಸನ್ನು ದಾಟಿ ಬಂದಾಗ ಗೊತ್ತಾಗುತ್ತೆ, ಓ ಎಷ್ಟು ಇಮ್ಯಾಚ್ಯೂರ್ ಆಗಿದ್ವಿ, ಎಷ್ಟು ಮೆಚೋರ್ಡ್ ಆಗಿ ಥಿಂಕ್ ಮಾಡ್ಬೋದಿತ್ತೇನೋ ಅಂತ ಅನ್ಸ್ಲಿಕ್ಕೆ ಶುರುವಾಗಿ ಹೋಗುತ್ತೆ. ಸೊ ದಯವಿಟ್ಟು ಜೀವನನ ಹಾಳು ಮಾಡ್ಕೊಳ್ಬೇಡಿ. ಜೀವನ ತುಂಬ ಸುಂದರವಾಗಿರುತ್ತೆ, ಅದನ್ನು ಸುಂದರವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಜೊತೆಗೆ ನಿಮ್ಮನ್ನು ಬೆಳೆಸಿದಂಥ ಆ ತಂದೆ ತಾಯಿಗಳನ್ನೂ ಗಮನದಲ್ಲಿ ಇಟ್ಕೊಂಡು ಪ್ರೀತಿ ಮಾಡಿ ಮದುವೆ ಮಾಡ್ಕೊಳ್ಳಿ. ಅವ್ರನ್ನೂ ಖುಷಿಯಾಗಿ ಇಟ್ಕೊಳ್ಳಿ, ನೀವು ಕೂಡ ಖುಷಿಯಾಗಿರಿ ಅಂತ ಹೇಳಕ್ಕೆ ಬಯಸ್ತೀನಿ. ಮಳೆಯಿಂದನೇ ಈ ವಿಡಿಯೋನ ಶುರು ಮಾಡಿದ್ದು. ಮಳೆ ಬರ್ತಿರ್ಬೇಕಾದ್ರೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಎಷ್ಟು ಜನಕ್ಕೆ ಈ ವಿಡಿಯೋ ಇಷ್ಟ ಆಗಿದೆ, ಇಷ್ಟ ಆಗಿಲ್ಲ, ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಎಷ್ಟು ಕನೆಕ್ಟ್ ಆಗಿದೆ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಕೆಲವು ವಿಷಯಗಳನ್ನ ಹಂಚ್ಕೊಳ್ಬೇಕಾಗಿತ್ತು, ಕೆಲವರಿಗೆ ತಲುಪಿದ್ರೆ ಒಳ್ಳೆಯದೇನೋ ಅಂತ ಅನ್ನಿಸ್ತು. ಹಾಗಾಗಿ ಈ ವಿಷಯದ ಬಗ್ಗೆ ಮಾತಾಡಿದೆ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ ಬಾಯ್.